ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಅವರಿಗೆಲ್ಲ ತುಂಬ ಥ್ಯಾಂಕ್ ಯು. ಮಾರ್ನಿಂಗು ಒಂದು ಹೂಗಳೆಲ್ಲ ಬಿಟ್ಟಿತ್ತು ಅಂತ ಹಾಗೆ ವಿಡಿಯೋನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಇವತ್ತು ಸಾಟರ್ಡೆ ವ್ಲಾಗ್ ಆಗಿರುತ್ತೆ. ಖುಷಿ ಮಾತ್ರ ಇವತ್ತು ಸ್ಕೂಲ್ ಇತ್ತು, ಸೊ ಅದಕ್ಕೋಸ್ಕರ ತಿಂಡಿ ಪ್ರಿಪ್ರೇಷನ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಚಪಾತಿಗೆ ಸ್ವಲ್ಪ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ. ಬರೀ ಬೀಟ್ರೋಟ್ ಹಾಕಿದ್ರೆ ಖುಷಿ ಸ್ವಲ್ಪ ಇಷ್ಟಪಡಲ್ಲ ಕಲರು, ಸೊ ಅದಕ್ಕೋಸ್ಕರ ಸ್ವಲ್ಪ ಬೀಟ್ರೋಟು ಕ್ಯಾರೆಟು ಎರಡೂ ಸಹ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ಬಿಟ್ರೆ ಖಾರ ಜಾಸ್ತಿ ಆದರೆ ನಮಗೆ ಪಲ್ಯ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ, ಸೊ ಅದಕ್ಕೋಸ್ಕರ ಎಷ್ಟು ಒಂದು 6ರಿಂದ 7 ಹಾಕ್ಕೊಂಡಿದ್ದೀನಿ. ಆನಿಯನ್ನು ಆಪ್ಷನಲ್ಲು, ಸ್ವಲ್ಪ ಕ್ಯಾರೆಟು ಬೀಟ್ರೋಟ್ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಬರುತ್ತೆ ಅಂತ ಅಂತಾರೆ, ಬಟ್ ನಮಗೆ ಆನಿಯನ್ ಇದ್ರೇ ಇಷ್ಟ ಅಂತ, ಸೊ ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಗಾರ್ನಿಷಿಗೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ನಾವೇನು ಕ್ಯಾರೆಟು ಮತ್ತು ಬೀಟ್ರೋಟು ಎರಡನ್ನೂ ಒಂದು 2 ಕ್ಯಾರೆಟ್ ತೊಗೊಂಡಿದ್ದೀನಿ, 1-2 ಬೀಟ್ರೋಟ್ ತೊಗೊಂಡಿದ್ದೀನಿ. ಸೊ ಎಲ್ಲ ಹಾಕ್ಕೊಂಡು ನೀಟಾಗಿ ಅದನ್ನು ಹುರ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ನಮಗೆ ರುಚಿಗೆ ಎಷ್ಟು ತಕ್ಕಷ್ಟು ಉಪ್ಪು ಬೇಕೋ ಅದನ್ನ ಆ್ಯಡ್ ಮಾಡಿಕೊಂಡು ಸೊ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಾಕ್ಸ್ಗೆ ಇವತ್ತು ಸಾಟರ್ಡೆ ಹಾಫ್ ಡೇ ಇದೆ. ಸನ್ನಿಧಿಗಂತೂ ಸ್ಕೂಲ್ ಇರೋದಿಲ್ಲ ಸ್ಯಾಟರ್ಡೇಸು, ಖುಷಿಗೆ ಮಾತ್ರ ಇರುತ್ತೆ. ಸೊ ಅದಕ್ಕೋಸ್ಕರ ಅವಳಿಗೆ ಬೇಗ ಯಾವುದಾಗುತ್ತೋ ಅದು ಸ್ವಲ್ಪ ಪಲ್ಯ ಮಾಡಿಬಿಟ್ಟು ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಚಪಾತಿ ಮಾಡ್ಕೊಂಡಿದ್ದೀನಿ. ಬಾಕ್ಸ್ಗೇನು ತೊಗೊಂಡು ಹೋಗೋದಿಲ್ಲ ಅವಳು. ಸೊ ಇವತ್ತು ಬಂದು ಒಂದು ಸಾಟರ್ಡೇದು ವ್ಲಾಗು ನಾವು ಸ್ವಲ್ಪ ನಮ್ಮ ಅತ್ತೆ ಮನೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವರು ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ತಾತಂದು ದಿವಸ ಮಾಡ್ತಾರೆ, ಅದಕ್ಕೋಸ್ಕರ ಸೊ ಹೋಗಬೇಕಾಗಿತ್ತು. ಮಾರ್ನಿಂಗೇ ಹೋಗಬೇಕಿತ್ತು, ಬಟ್ ಖುಷಿಗೆ ಸ್ಕೂಲ್ ಇದ್ದರಿಂದ ರಜೆ ಹಾಕ್ಸೋಕ್ಕೆಲ್ಲ ಆಗೋದಿಲ್ಲ. ಕ್ಲಾಸಸ್ ಎಲ್ಲ ಮಿಸ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೋಟ್ಸ್ಗಳೆಲ್ಲ ಬರ್ಕೊಳ್ಳೋದಕ್ಕೆ ಅಂತ. ಸೊ ಅದಕ್ಕೆ ಪರವಾಗಿಲ್ಲ ಕ್ಲಾಸ್ ಮುಗಿಸ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡು ತಿಂಡಿ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಅವಳನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ಅವಳು ಬಂದಮೇಲೆ ಮತ್ತೆ ಹೊರಡಬೇಕಾಗುತ್ತೆ. ಸೊ ತಿಂಡಿ ಪ್ರಿಪ್ರೇಷನ್ ಎಲ್ಲ ಆಯಿತು. ಬೀಟ್ರೋಟ್ ಪಲ್ಯ ವಿತ್ ಕ್ಯಾರೆಟು 2 ಕಾಂಬಿನೇಷನ್ ಹಾಕಿ ಪಲ್ಯ ರೆಡಿ ಮಾಡ್ಕೊಂಡಿದ್ದೀವಿ. ಗಾರ್ನಿಷಿಗೆ ಕೊತ್ತಂಬರಿ ಹಾಗೆ ಸ್ವಲ್ಪ ಕಾಯಿನ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಸೊ ಚಪಾತಿಗೂ ಅಷ್ಟೇ ಬೇಗ ಆಗೋವಂಥದ್ದು. ಸ್ವಲ್ಪ ನಮ್ಮ ಮನೇಲಿ ಸ್ವಲ್ಪ ರೈಸ್ ಐಟಮ್ಸ್ ಸ್ವಲ್ಪ ಕಡಿಮೆನೇ ನಾನು ಮಾಡೋದು. ಈ ಥರ ಚಪಾತಿ ರೊಟ್ಟಿ ಅಂತ ಐಟಮ್ಸ್ಗಳು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ ಇವಾಗ ಚಪಾತಿ ಎಲ್ಲ ರೆಡಿ ಆಯಿತು. ಸೊ ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಖುಷಿ ಬೇಗ ರೆಡಿ ಆಗಿಬಿಡ್ತಾಳೆ. ಇಬ್ಬರು ಜೊತೆಲೇ ಇದ್ದರೆ ಸ್ವಲ್ಪ ರೆಡಿ ಆಗೋದು ಕಷ್ಟ, ಸನ್ನಿಧಿನೂ ಇಬ್ಬರನ್ನೂ ರೆಡಿ ಮಾಡಿ ಇದು ಮಾಡೋದು. ಸೊ ಹಾಫ್ ಡೇ ಆಗಿರೋದ್ರಿಂದ ಅವಳೊಬ್ಬಳನ್ನ ಫಸ್ಟ್ ಎಲ್ಲ ಮಾಡಿ ಕಳಿಸಿ ಅವಳು ಸ್ಕೂಲಿಂದ ಬಂದಮೇಲೆ ಇವಾಗ ಹೊರಡ್ತಾ ಇದ್ದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಾಟರ್ಡೆ ಬ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಸ್ವಲ್ಪ ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತೆಲ್ಲ ಹೋಗ್ತಾ ಇದ್ದೀವಿ. ಇವಾಗ ಖುಷಿದು ಸ್ಕೂಲ್ ಮುಗಿಸ್ಕೊಂಡು ಇವಾಗ ತಾನೇ ಬಂದು ಇವಾಗ ಹೋಗ್ತಾ ಇದ್ದೀವಿ. ಇವಾಗ 12:30 ಆಗಿದೆ. ಇವತ್ತು ಬ್ಲಾಗ್ ಸನ್ನಿಧಿ ಮಾಡ್ತೀನಿ ಅಂತ ಹೇಳಿದ್ದಾಳೆ. ಸನ್ನಿಧಿ, ಫೇವ್ರೆಟ್ M5 ಮಾಲ್ ಗೊಂಬೆ ಇನ್ನು ಸ್ನೋಮ್ಯಾನ್ ಹಂಗೆ ಐತಲ್ಲ. ಸ್ನೋಮ್ಯಾನ್ ಇನ್ನು ತೆಗ್ದೇ ಇಲ್ಲ, ನೀನು ಹೋಗೋವರೆಗೂ ಹೊರ್ತ್ರೆ ಸ್ನೋಮ್ಯಾನ್ ನ ನೀನೊಂದ್ಸತಿ ಹೋಗಿ ವಿಸಿಟ್ ಮಾಡಿ ಬಂದ್ಮೇಲೆ ಅಂತೆ ಸ್ನೋಮ್ಯಾನ್ ತೆಗಿಯೋದವ್ರು. ನೋಡಿ ಫ್ರೆಂಡ್ಸ್, ಸನ್ನಿಧಿ ಫೇವ್ರೆಟ್ M5 ಮಾಲ್ ಸ್ನೋಮ್ಯಾನ್ ಇನ್ನು ಸನ್ನಿಧಿ ವೆಲ್ಕಮ್ಗೆ ಕಾಯ್ತಾ ಐತೆ ನೋಡಿ. ಏನ್ ಸನ್ನಿಧಿ ನೋಡ್ಲೇ ಇಲ್ಲ ನೀನು ಎಲ್ಲ? ಸನ್ನಿಧಿ M5 ಮಾಲ್ ನೋಡ್ಲೇ ಇಲ್ವಲ್ಲ, ಯಾಕೆ?
ವೆಹಿಕಲ್ ಮೂವಿಂಗ್ ಕೊಡ್ತಲ್ಲ ಇರಪ್ಪ ನೋಡಲಿ. ಸೊ ನಾವು ಹೋಗ್ಬೇಕಾದ್ರೆ ಆನ್ ದ ವೇ ಒಂದು ಟೋಲ್ ಸಿಗುತ್ತೆ. ಸೊ ಟೋಲಿಂದ ಫ್ಲೈಓವರ್ ಮೇಲೆ ಸಿಕ್ಬಿಡುತ್ತೆ. ಸೊ ನಮಗೆ ಯಾವುದೇ ರೀತಿ ಟ್ರಾಫಿಕ್ ಸಿಗೋದಿಲ್ಲ, ಬೇಗ ಹೋಗ್ಬೋದು ಅಂತ ಈ ವೇನಲ್ಲೇ ಹೋಗ್ತಾ ಇದ್ದೀವಿ. ಸಂಗೀತ ಒಂದು ಹಾಡು ಕಲ್ತ್ಕೊಂಡಿದ್ದಲ್ಲ, ಹೇಳುವ. ಯಾವುದು ಇನ್ಸ್ಟಾದಲ್ಲಿ ವೈರಲ್ ಆಗೈತಲ್ಲಪ್ಪ, ಯಾವ್ದೇ ಅದು? ಮಕ್ಕುಟ್ಟು ಹೇಳುವ. ಚೆನ್ನಾಗಿ ಹೇಳ್ತೀಯ, ಒಂದ್ಸತಿ ಹೇಳುವ. ಹೇಳಪ್ಪ, ಒಂದೇ ಒಂದ್ಸತಿ ಹೇಳುವ ಪ್ಲೀಸ್. ಅವಳಿಗಂತೂ ಈಗೊಂದು ಫೇವ್ರೆಟ್ ಸಾಂಗ್ ಆಡ್ತಾನೆ ಇರ್ತಾಳೆ. ಸೊ ಅದನ್ನು ಆಡಪ್ಪ ಅಂತಂದಾಗ ನಾವು ಆಡಲ್ಲ, ಅವಳೇ ಸುಮ್ಮನೆ ಯಾವಾಗಾರ ಕುದುರ್ತಾಗ ಅದನ್ನು ಯಾವಾಗಲೂ ಆಡ್ತಾನೆ ಇರ್ತಾಳೆ ಸನ್ನಿಧಿ. ಸನ್ನಿಧಿ ಕಾರ್ ಕಲ್ತ್ಕೊಂಡ್ಬಿಡ್ತಾಳೆ. ಕಾರ್ ಕಲ್ತ್ಕೊಂಡ್ರೆ ಸನ್ನಿಧಿ ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಳ್ಳೋದು. ನೀನು ಏನು ಕಲ್ತ್ಕೊಳ್ಳೋದಿಲ್ವನ್ನಾರೆ ಸನ್ನಿಧಿ, ನೀನೇನು ಕಲ್ತ್ಕೊಳ್ಳಲ್ವಾ? ಬರೀ ತಿನ್ನೋದು, ಸ್ಕೂಲ್ಗೆ ಹೋಗೋದು, ಬರೋದಾ? ಗಾಳಿ ಕುಡಿತಾ ಇದ್ದಾಳೆ ಸನ್ನಿಧಿ. ಸೊ ಇವತ್ತಿನ ವ್ಲಾಗ್ನ ಸನ್ನಿಧಿ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರನೇ ನೀನೇ ಮಾಡು ಅಂತ ಹೇಳ್ತಾ ಇದ್ದೆ ಅವಳಿಗೆ. ನಾನು ಮಿಡಲಲ್ಲಿ ಏನಾರ ಮಾತಾಡ್ತಿದ್ರೆ ವ್ಲಾಗಿಂಗ್ ಮಾಡೋಕ್ಕೆ ಬಂದುಬಿಡ್ತಾಳೆ. ಲಾಸ್ಟ್ ಸಂಕ್ರಾಂತಿ ಹಬ್ಬದ ವ್ಲಾಗ್ನಲ್ಲೂ ಅಷ್ಟೇ ಪಟ ಆಡಿಸ್ಬೇಕಾದ್ರೆ ಅವಳೇ ಫೋನ್ ಇಟ್ಕೊಂಡು ವ್ಲಾಗಿಂಗ್ನ ಅವ್ರ ಅಕ್ಕನಿಗೆ ಪಟ ಆಡ್ಸೋಕ್ಕೂ ಕೂಡ ಬರಲ್ಲ ಅಂತ ಹೇಳ್ಕೊಂಡು ಅವಳೇ ಮಾತಾಡ್ತಿದ್ಲು. ಸೊ ಅದಕ್ಕೋಸ್ಕರ ನೀನೇ ಮಾಡ್ತೀಯಾ ಅಂತ ಕೇಳಿದೆ. ಒಂದ್ಸತಿ ಮಾಡ್ತೀನಿ ಅನಿಸ್ತಾಳೆ, ಒಂದ್ಸತಿ ಮಾಡಲ್ಲ ಅಂತಾಳೆ. ಕಿಲಾಡಿ ನಂಬರ್ 1 ನಮ್ಮ ಸನ್ನಿಧಿ. ಕಿಲಾಡಿ ಯಾರು? ಕಿಲಾಡಿ ಮುಕ್ಕಟ್ಟು ಹೇಳಪ್ಪ ಒಂದ್ಸತಿ ಹೇಳಪ್ಪ. ಜಾಣ ನೀನು. ನೋಡಕ್ಕೂ ಬಿಡಲ್ಲ. ಒಂದೊಂದ್ಸತಿ ಒಂದೊಂದು ಥರ ಮೂಡ್ ಸ್ವಿಂಗ್ ಇರುತ್ತೆ. ಒಂದ್ಸತಿ ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾಳೆ, ಒಂದೊಂದ್ಸತಿ ಸ್ವಲ್ಪ ಮೋಡಿಯಾಗಿರ್ತಾಳೆ. ಸೊ ಫೈನಲಿ ಇವಾಗ ನಮ್ಮ ಅತ್ತೆ ಮನೆ ಹತ್ರ ಬಂದು ತಲುಪಿದ್ವಿ. ಸೊ ಇವಾಗ ನಮ್ಮ ಅತ್ತೆ ಮನೆ ಹತ್ರ ಕಾರು ಪಾರ್ಕ್ ಮಾಡಿ ಇವಾಗ ಮನೆ ಒಳಗಡೆ ಬಂದು ಎಂಟ್ರಿ ಆಗಿದ್ದೀವಿ. ಇದು ನಮ್ಮ ಅತ್ತೆ ಮನೆ. ಸೊ ನಾವು ಈ ಥರ ಎಲ್ಲ ಪೂಜೆಗಳಿದ್ದಾಗ ಎಲ್ಲ ಇಲ್ಲೇ ಒಂದೇ ಕಡೆನೇ ಮಾಡ್ತೀವಿ. ಸೊ ನಮ್ಮ ಅತ್ತೆ ಬರೋದಕ್ಕೆ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಕೆಲಸ ಎಲ್ಲ ಅವರೇ ಪಾಪ ಮಾಡಿದರು. ಸೊ ನನಗೆ ಒಂದು ಪೆಂಡಿಂಗ್ ಇತ್ತು, ಬೇಯಿಸಿರಲಿಲ್ಲ. ಸೊ ಅದನ್ನು ಬೇಯಿಸು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅದನ್ನು ಮಾತ್ರ ಎಲ್ಲ ಬ್ಯಾಟರ್ ಎಲ್ಲ ಏನೇನಿದೆ ಎಲ್ಲ ರೆಡಿ ಮಾಡಿದರು. ಇದೊಂದು ಬೇಯಿಸ್ಬಿಟ್ಟು ಇವತ್ತು ಬಂದ್ಬಿಟ್ಟು ಅವ್ರು ಪೂಜೆ ಇಟ್ಕೊಂಡಿದ್ದಾರೆ ತಾತನಿಗೆ. ನಮ್ಮ ಹಸ್ಬೆಂಡ್ ಇದಾರಲ್ಲ, ಅವ್ರ ತಾತನಿಗೆ ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ಮಕ್ಕಳೆಲ್ಲ ಬರಬೇಕಲ್ವಾ ಅಂತ ಹೇಳ್ಬಿಟ್ಟು, ಸೊ ಹಾಲಿಡೇಸ್ ಇದ್ದ ದಿವಸನೇ ಮಾಡೋದು ಸಾಮಾನ್ಯವಾಗಿ. ಸ್ಕೂಲ್ ಇದ್ದಾಗೆಲ್ಲ ಮಾಡಿದ್ರೆ ಬರೋಕ್ಕಾಗಲ್ಲ ಅಂತ. ಸೊ ಬ್ಯಾಟರ್ ಎಲ್ಲ ರೆಡಿ ಮಾಡಿದರು. ವಡೆನ ಬಿಸಿ ಬಿಸಿಯಾಗಿ ಯಾವಾಗ ತಾನೇ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ಪೂಜೆಗೆ ಅಂತ ಮಾಡ್ತಿರೋದಲ್ವ, ಸೊ ಟೇಸ್ಟ್ ಎಲ್ಲ ಏನು ನೋಡೋಲ್ಲ. ಒಂದು ಒಬ್ಬೆ ಎಲ್ಲ ಬೇಯಿಸಿ ಎಲ್ಲ ಇಟ್ಟಾದಮೇಲೆ ನೆಕ್ಸ್ಟ್ ಬಿಸಿ ಬಿಸಿಯಾಗಿ ಇನ್ನೊಂದು ಒಬ್ಬೆ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 1-2 ಒಬ್ಬೆ ಮಾತ್ರ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ವಡೆ ಎಲ್ಲ ಪ್ರಿಪ್ರೇಷನ್ ಆಗ್ತಾಯಿದೆ. ಇದು ನಮ್ಮ ಅತ್ತೆ ಮನೆ, ಅಡುಗೆ ಮನೆ ಹಿಂಗಿದೆ. ನಾವು ಇದು ವೈಟ್ ಆ್ಯಂಡ್ ಸ್ವಲ್ಪ ಪರ್ಪಲ್ ಪಿಂಕ್ ಶೇಡಲ್ಲಿ ಕಾಂಬಿನೇಷನಲ್ಲಿ ನಾವು ವಾಟರ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು. ಸೊ ಮಲ್ಟಿ ಕಲರ್ ಆಗಿರಲಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ನಮ್ಮ ಅಡುಗೆ ಮನೆ. ಸೊ ಫೈನಲಿ ವಡೆ ಎಲ್ಲ ಬೇಯಕ್ಕೆ ಶುರುವಾಯಿತು. ಸೊ ಇದನ್ನೆಲ್ಲ ಬೇಯಿಸೋದಕ್ಕೆ ಅರೌಂಡ್ 1.5 ಅವರಲ್ಲೆಲ್ಲ ಮುಗೀತು. ಸೊ ವಡೆ ಒಂದು ಪೆಂಡಿಂಗ್ ಬಿಟ್ಟಿದ್ರು, ವಡೆ ಒಂದು ಬೇಯಿಸ್ಕೊತೀನಿ. ಮಿಕ್ಕಿದ ಏನು ಕೆಲಸ ಪೆಂಡಿಂಗ್ ಇದೆ ನನಗೆ ಗೊತ್ತಿಲ್ಲ, ಏನಾರ ಇದ್ದರೆ ಕೇಳ್ಕೊಂಡು ಮಾಡೋಣ ಅಂತ. ಸೊ ಈಗ ವಡೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಮಕ್ಕಳಂತೂ ತಕ್ಷಣ TV ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ. ಸೊ ಫೈನಲಿ ವಡೆ ಎಲ್ಲ ಬೆಂದಾಯಿತು. ಸೊ ಇವಾಗ ಅದನ್ನೆಲ್ಲ ಎತ್ಕೊಂಡ್ಬಿಟ್ಟು 1 ಒಬ್ಬೆ 2 ಒಬ್ಬೆ ಮಾತ್ರ ಬೇಯಿಸ್ಕೊಂಡು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ವಡೆದು ಪ್ರಿಪ್ರೇಷನ್ನು ರೆಡಿ ಆಯಿತು.
ಸೊ ಫೈನಲಿ ನೋಡೋಕೆ ಈ ಥರ ಚೆನ್ನಾಗಿ ಕಾಣ್ತಿದೆ, ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆನ ಮುಗಿಸ್ಕೊಂಡಾದ್ಮೇಲೆ ನಾರ್ಮಲಾಗಿ ಮಾಡಿ ಮೇಲೆ ಸ್ವಲ್ಪ ಎಡೆನೆಲ್ಲ ಇಡ್ತೀವಲ್ವ, ಸೊ ಅದಕ್ಕೆ ಹೋಗೋಣ ಅಂತ ಅವ್ರು ಹೋಗ್ತಾ ಇದ್ದಾರೆ. ಅಷ್ಟು ಮೇಲ್ಗಡೆಗೆಲ್ಲ ನಾನೇನು ಹೋಗಲ್ಲ, ಸ್ವಲ್ಪ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ದಿವಸ ಆಗಿತ್ತಲ್ವ ಮೇಲ್ಗಡೆ ಬಂದು, ಸೊ ಅದಕ್ಕೋಸ್ಕರ ನಮ್ಮ ಅತ್ತೆಯವರು ತುಂಬ ಗಿಡಗಳನ್ನ ಹಾಕ್ಕೊಂಡಿದ್ರು ಅಂತ, ಸೊ ನೋಡೋಣ ಅಂತ ಬಂದೆ. ಅಷ್ಟೆಲ್ಲ ಅಲ್ಲೇ ಸನ್ನಿಧಿ ಹೋಗಿ ಎಲ್ಲಿ ಕೂತಿದ್ಲು, ತುಂಬ ತುದಿಲಿ ಕೂತಿದ್ಲು. ಸೊ ಒಳಗಡೆ ಹೋಗಪ್ಪ ಅಂತ ಹೇಳ್ತಾ ಇದ್ದೀನಿ, ಫೋನ್ ಇಟ್ಕೊಂಡ್ಬಿಟ್ಟು ಅದೇ ಗ್ಯಾನ್ದಲ್ಲಿ ಇಟ್ಬಿಡ್ತಿರ್ತಾಳೆ. ಸೊ ಹೇಳಿದೆ, ಸ್ವಲ್ಪ ಒಳಗಡೆ ಹೋದ್ಲು. ಸೊ ಅದಾದಮೇಲೆ ಗಿಡಗಳು ಏನೇನು ಹಾಕಿದ್ದಾರೆ ನೋಡೋಣ ಅಂತ ಅಂದ್ಕೊಂಡೆ. ನೀವು ನೋಡ್ತಾ ಇರ್ಬೋದು, ಟೊಮೊಟೊ ಗಿಡ ಹಾಕ್ಕೊಂಡಿದ್ದಾರೆ. ಆ ಗ್ರೀನ್ ಕಲರ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಹಾಗೆ ಇದು ಒಂದೆಲಗ ನಾಟಿದು, ನಮ್ಮ ಮನೆಯಲ್ಲೂ ಸಹ ಇದು ಒಂದೆಲಗ ಬಂದಿದೆ. ಇದು ನಾಟಿದೆಲ್ಲ, ತುಂಬ ಎಲೆ ತುಂಬ ದೊಡ್ಡದಾಗಿದೆ, ಒಳ್ಳೆ ತಾವರೆ ಥರ ಇದೆ. ಸೊ ಈ ಥರ ಇರಲಿಲ್ಲ. ಆನಿಯನ್ ಸಿಪ್ಪೆ ಮತ್ತು ಈ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಇವರು ಎಲ್ಲ ತೊಗೊಬಂದು ಪಾಟ್ಗೆಲ್ಲ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹಸ್ರಾಗಿದೆ ಅಂತ ಅನಿಸುತ್ತೆ. ಸೊ ಇದು ಬಂದ್ಬಿಟ್ಟು ಶಂಖಪುಷ್ಪದ್ದು ಹೂವು ಏನು ಬಿಟ್ಟಿರಲಿಲ್ಲ, ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ದಾಸವಾಳ ಗಿಡಗಳು ಮತ್ತು ಸೀಬೆಹಣ್ಣು ಗಿಡ ಮತ್ತು ಮಲ್ಲಿಗೆ ಗಿಡ ಮತ್ತು ಪ್ರತಿಯೊಂದು ಗಿಡನೂ ಹಾಕ್ಕೊಂಡಿದ್ದಾರೆ. ಅಲೋವೆರಾ ಗಿಡ ಎಲ್ಲ ಒತ್ತೊತ್ತಾಗಿ ಇದ್ದಿದ್ದರಿಂದ ನನಗೆ ಅಷ್ಟು ಒಂದೊಂದು ಗಿಡಗಳು ಎಲ್ಲ ಒಂದೇ ಕಡೆ ಇತ್ತಲ್ವ. ಸೊ ಮಾವಿನ ಸೊಪ್ಪಿನ ಗಿಡ ಹಾಕ್ಕೊಂಡಿದ್ದಾರೆ, 2 ಮಾವಿನ ಸೊಪ್ಪಿನ ಗಿಡ ಹಾಕ್ಕೊಂಡಿದ್ದಾರೆ. ನಾವುಗಳು ಜಾಗ ಬೇಕು ಅಂತಲೇ ಅಂತಿರ್ತೀವಿ ನೋಡಿ, ಪಾಟ್ಗಳಲ್ಲೇ ಎಂತೆಂಥ ಗಿಡಗಳು ಹಾಕ್ಬೋದಲ್ವ. ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ, ಹೇಗಾಗುತ್ತೋ ಹಾಗೆ ಮೆಹಂದಿ ಸೊಪ್ಪಿನ ಗಿಡನೂ ಹಾಕ್ಕೊಂಡಿದ್ದಾರೆ. ಸೊ ತುಳಸಿ ಗಿಡ ನಾರ್ಮಲಾಗಿ ಮಾಡಿ ಮೇಲೆ ಹಾಕ್ಕೊಂಡಿದ್ದಾರೆ. ಸೊ ಎಲ್ಲ ದಾಸವಾಳ ಗಿಡಗಳು ಇವೆಲ್ಲನೂ. ಮತ್ತು ಮಿಡಲಲ್ಲಿ ಒಂದು ರೋಸ್ ಗಿಡನೂ ಇತ್ತು. ಹಾಗೆ ಇಲ್ಲಿ ಜಡ ಪ್ಲ್ಯಾಂಟು ಒಂದು ಚಿಕ್ಕ ಬೇರಿಂದ ಬಂದಿತ್ತು ಜಡ ಪ್ಲ್ಯಾಂಟು, ಅದೆಲ್ಲೋ ಮಧ್ಯದಲ್ಲಿತ್ತು. ನಾನೊಂದು ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಹಸ್ರು ನೋಡಿದ್ರೆ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತಲ್ವ, ಏನೋ ಒಂಥರ ವೈಬ್ಸ್ ಇರುತ್ತೆ ಅನಿಸುತ್ತೆ. ಕಣ್ಗೂ ಒಳ್ಳೆಯದು, ಮನಸ್ಸಿಗೂ ಸಹ ಒಳ್ಳೆಯದು. ಎಲ್ಲ ಈ ಪಾಟ್ಗಳಲ್ಲದೆ ನಾರ್ಮಲ್ ಬಕೆಟು, ನೀರಿನ ಕ್ಯಾನು ಅದೆಲ್ಲ ಹಾಕ್ಕೊಂಡು ಅದರಲ್ಲೆಲ್ಲ ನೀರೆಲ್ಲ ಹಾಕ್ಕೊಂಡು ಸೊ ಅದರಲ್ಲೇ ಎಲ್ಲ ಗಿಡಗಳನ್ನ ಬೆಳ್ಕೊಂಡಿದ್ರು. ಸ್ವಲ್ಪ ಗಿಡಗಳಲ್ಲಿ ದಾಸವಾಳ ಗಿಡನೇ ಜಾಸ್ತಿ ಇತ್ತು, ಬಟ್ ಹೂವು ಅದು ಯಾವುದೂ ಅಷ್ಟು ಬಿಟ್ಟಿರಲಿಲ್ಲ. ಸೊ ಇವಾಗ ಮೇಲ್ಗಡೆ ಸನ್ನಿಧಿ ಕೂತಿದ್ಲಲ್ವ, ಕರೆದೆ ಅವಳನ್ನ ಬಾರಪ್ಪ ಕೆಳಗಡೆಗೆ ಅಂತ. ತುಂಬ ಬಿಸಿಲಿತ್ತು, ಅರೌಂಡ್ 2 o'clock ಅನಿಸುತ್ತೆ. ಬಿಸಿಲು ತಡೆಯೋಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ನೋಡೋಣ ಅಂತ ಸುತ್ತಮುತ್ತಾಗೆ ನಿಂತ್ಕೊಂಡು, ಸ್ವಲ್ಪ ಬಿಸಿಲು ಕೂಡ ಬಾಡಿಗೆ ತುಂಬ ಒಳ್ಳೆಯದು ಅಂತ ಅಂದ್ಕೊಂಡು, ಹಾಗೆ ಮನೆಗಳು ತುಂಬ ಒತ್ತೊತ್ತಾಗಿದೆ ಅಪ್ಪ ಮನೆಗಳಂತ ಅಂದ್ಕೊಂಡು ಇಲ್ಲಿ ಸನ್ನಿಧಿ ಹೋಗಿಲ್ಲಲ್ಲ ಮೇಲ್ಗಡೆ ಬಾರಪ್ಪ ಅಂತ ಕರಿತಾ ಇದ್ದೆ. ಇನ್ನು ಸೋಲಾರೆಲ್ಲ ಇಟ್ಕೊಂಡಿದ್ದಾರೆ ಇಲ್ಲೆಲ್ಲ, ಸ್ವಲ್ಪ ನೋಡೋಣ ಅಂತ ಹಾಗೆ ನೋಡಿಕೊಂಡು. ಸೊ ಟೈಮ್ ಆಯ್ತಲ್ವ ಅಂತ ಈ ಕೆಳಗಡೆ ಹೋಗ್ತಾ ಇದ್ದೀವಿ. ಗಿಡಗಳಂತೂ ನೋಡಿದ್ಮೇಲೆ ಇದನ್ನೆಲ್ಲ ಗಿಡಗಳು ತುಂಬ ಚಿಕ್ಕ ಚಿಕ್ಕ ಜಾಗದಲ್ಲಿ ಹಾಕ್ಕೊಂಡಿದ್ದಾರಲ್ವ. ಸೊ ಇದನ್ನು ಇವಾಗ ನಾವಿರೋ ಜಾಗದಲ್ಲಿ ಸ್ವಲ್ಪ ಜಾಗ ಎಲ್ಲ ಜಾಸ್ತಿ ಇದೆ, ಈ ಗಿಡಗಳೆಲ್ಲ ತೊಗೊಂಡೋಗಿ ಹಾಕ್ಕೊಳ್ಬಿಡೋಣ, ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಬರ್ತಾಯಿದ್ದೆ. ಸನ್ನಿಧಿನೂ ಮತ್ತು ಅವರಪ್ಪ ಎಲ್ಲ ಇಳಿದು ಕೆಳಗಡೆ ಹೋಗ್ತಾ ಇದ್ದಾರೆ. ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ನೋಡು. ಸೊ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗೋಣ ಅಂತ ಕೆಳಗಡೆ ಹೋಗ್ತಾ ಇದ್ದೀವಿ. ಖುಷಿ ಬರಲಿಲ್ಲ, ಅವಳು ಸ್ವಲ್ಪ ಕ್ಲಾಸಲ್ಲಿ ಟೆಸ್ಟ್ಗಳು ಇವಾಗ ನಡೀತಾ ಇದೆಯಲ್ಲ, ಸೊ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ಲು. ಸೊ ಈ ಕಡೆ ಬಾಲ್ಕನಿಲೂ ಒಂದು ರೋಡ್ ಸೈಡಲ್ಲಿರೋದೆಲ್ಲ ಗಿಡಗಳು ಹಾಕ್ಕೊಂಡಿದ್ದಾರೆ. ಇಲ್ಲೂ ಅಷ್ಟೇ ಅಲೋವೆರಾ ಗಿಡ, ಶೋ ಪ್ಲ್ಯಾಂಟ್ಸು, ಹಾಗೆ ಮತ್ತು ಶುಂಠಿ ಗಿಡನೂ ಹಾಕ್ಕೊಂಡಿದ್ದಾರೆ. ಅದು ತುಂಬ ಹಿಂದ್ಗಡೆ ಇತ್ತು, ಸ್ವಲ್ಪ ಅಷ್ಟು ನಾನು ನೋಡೋಕೆ ಹೋಗಿಲ್ಲ. ಶಂಖಪುಷ್ಪದ್ದೂ ಇದೆ ಇಲ್ಲಿ, ನೋಡ್ತಾ ಇರ್ಬೋದು. ಅಲ್ಲೇ ಒಡೆ ಮೇಟ್ ತೊಡ್ತಗೊಂಡು ಚೆನ್ನಾಯ್ತೇನೆ ಒಡೆ. ನೀನೇ ಮಾಡಿದ್ದಾ? ನೀನು ಮಾಡಿದ್ದಾ ಚಿನ್ನೆ? ಒಡೆ ಒಡೆ ಚಕ್ಲಿ ಯಾಕೆ ಬೇಕು ನಿಮಗೆ? ಒಡೆ ಚಕ್ಲಿ ಮತ್ತು ನಮ್ಮ ಮನೆಯವರು ತುಂಬ ದಿವಸ ಆಗಿತ್ತು ಇದು ಬುದ್ಧಂದು ತೊಗೊಂಡ್ಬಂದಿಟ್ಟಿದ್ರು. ಸೊ ಹೇಗಿಟ್ಟಿದ್ರೋ ಅದು ಹಾಗೆ ಇಟ್ಬಿಟ್ಟಿದ್ದಾರೆ, ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ. ರ್ಯಾಪರ್ ಹಾಕ್ದಂಗೆ ಪ್ಲಾಸ್ಟ್ರಲ್ಲಿ ಹಾಕಿ ಅದು ಎಷ್ಟು ಇದಾಗಿ ಮಾಡಿದರು ಅಂದರೆ ಫುಲ್ಲು ಟೈಟಾಗಿ ಟ್ಯಾಗ್ ಮಾಡಿಬಿಟ್ಟಿದ್ರು. ಸೊ ನಾನು ನೋಡ್ಬಿಟ್ಟಿದ್ದು ಯಾಕೆ ಈ ರೀತಿ ಇಟ್ಟಿದ್ದೀರಾ ಇರೋ ಅಂದ್ಬಿಟ್ಟು, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಎತ್ತಿಡೋಣ ಅಂತ ಹೇಳ್ಬಿಟ್ಟು. ಸೊ ಬುದ್ಧಂದು ಮನೇಲಿ ಇರೋದ್ರಿಂದ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಇರುತ್ತೆ ಅನಿಸುತ್ತೆ.
ಹಾಗೆ ನಮ್ಮ ಮನಸ್ಸು ಸಹ ಶಾಂತವಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದು. ಯಾಕೆಂದರೆ ಯಾವಾಗಲೂ ಅವರು ಶಾಂತ ರೀತಿಯಲ್ಲಿ ಕೂತಿರ್ತಾರಲ್ವ, ಸೊ ಪೀಸ್ಫುಲ್ ಮೈಂಡ್ ಇರುತ್ತೆ ಅಂತ. ಸೊ ಅದನ್ನು ನೋಡ್ತಾ ಇದ್ದರೆ ನಮಗೂ ಅದೇ ರೀತಿ ಮೈಂಡ್ ಸೆಟ್ ಬರಲಿ ಸ್ವಲ್ಪ ಅನ್ನೋದಕ್ಕೋಸ್ಕರ ಇದನ್ನು ನಾವು ಮನೇಲಿ ಎಲ್ಲರೂ ಇಡ್ತೀವಲ್ವ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಹೊಸದು ಕವರ್ ಒಂದು ಹಾಕಿ ನೀಟಾಗಿ ಗಾಳಿ ಆಡೋ ಥರ ಎಲ್ಲ ಅರೇಂಜ್ ಮಾಡಿಬಿಟ್ಟು, ಬಟ್ ಏಕೆಂದರೆ ಅವ್ರು ತುಂಬ ಧೂಳಾಗುತ್ತೆ ಓಪನಲ್ಲಿ ಇಟ್ಟರೆ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತಲ್ಲ ಯಾವಾಗಲೂ ಅವ್ರಿಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ಒಂದು ಕವರ್ ಮಾಡಿ ಹಾಗೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಪ್ಲಾಸ್ಟರೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಸೊ ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೇ, ಇವಾಗ ಲಾಸ್ಟ್ದು ಬಿಗ್ ಬಾಸ್ದು ಫೈನಲ್ ಇತ್ತಲ್ವ, ಸೊ ಯಾವಾಗ 9 ಆಗುತ್ತೋ ಅಂತ ಕಾಯ್ತಾ ಇದ್ವಿ. ಇದು ಸ್ಯಾಟರ್ಡೇ ಆಗಿರೋದ್ರಿಂದ ನೆಕ್ಸ್ಟ್ ಡೇ ಮಾರ್ನಿಂಗು ಭಾನುವಾರ ಆಗಿತ್ತಲ್ವ, ಸೊ ಇವತ್ತು ಮಕ್ಕಳಿಗೆಲ್ಲ ಸ್ಕೂಲ್ ರಜಾ ಇದೆ ಅಲ್ವಾ, ಸೊ ಇವತ್ತು ಇಲ್ಲೇ ಉಳ್ಕೊಂಡು ನಾಳೆ ಎಲ್ಲ ಇಲ್ಲೇ ಸ್ಪೆಂಡ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದು. ಸೊ ಫೈನಲಿ ಇದನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಅದರೊಳಗಡೆ ಇಟ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಸೊ ಬಿಗ್ ಬಾಸ್ ಶೋ ಶುರುವಾಗಿತ್ತು, ನೋಡ್ತಾ ಇರ್ಬೋದು ನಿಮಗೆ. ಇದು ಬಂದು ಸ್ಯಾಟರ್ಡೇದು ಓಲ್ಡ್ ಡೇ, ನಾವೇನೇನು ಮಾಡಿದ್ವಿ ಮನೇಲಿ, ಹೇಗೆ ನಾವು ಸ್ಪೆಂಡ್ ಮಾಡಿದ್ವಿ ಅನ್ನೋದು. ಇನ್ನು ಬಿಗ್ ಬಾಸ್ ಶೋ ಶುರುವಾಗಿತ್ತು, ಇನ್ನು ಇಬ್ಬರೂ ಕುತ್ಕೊಂಡು ನೋಡ್ತಾಯಿದ್ರು. ನನಗೂ ಸಹ ಬಿಗ್ ಬಾಸ್ ಅಂದರೆ ತುಂಬ ಇಷ್ಟ. ಸೊ ಎಲ್ಲ ಮುಗೀತು, ಇದೆಲ್ಲ ಆಗೋದು ಅರೌಂಡು 10:30 ಆಗಿದೆ ಅಂದ್ಕೊಂಡಿದ್ದೀನಿ. ನಾವು ಮತ್ತೆ ಮಾವರೆಲ್ಲ ಹೋಗಿ ಮಲಗಿಬಿಟ್ಟಿದ್ರು. ನಮ್ಮ ಮನೆಯವರು ಸ್ವಲ್ಪ ಡ್ಯೂಟಿ ಅಂತ ಹೋಗಿದ್ರು, ಅವ್ರು ಇರಲಿಲ್ಲ. ಇನ್ನು ನಾವೇ ಇದ್ದಿದ್ದು. ಬಿಗ್ ಬಾಸ್ ಶೋ ಮುಗಿಯೋದು 11 ಆಗ್ತಿತ್ತಲ್ವ, ಸೊ ಅಲ್ಲಿವರೆಗೂ ಟೈಮ್ ಸ್ಪೆಂಡ್ ಹೇಗೆ ಮಾಡೋದು ಅಂದ್ಕೊಂಡು ಹಾಗೆ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಇವಾಗ ಮಾರ್ನಿಂಗು ಫ್ರೆಶ್ ಅಪ್ ಎಲ್ಲ ಆಗಿ ಇದ್ದೀವಿ, ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಪೂಜೆ ಎಲ್ಲ ಆಯಿತು. ಸೊ ಇವಾಗ ರೇಷನ್ಗೆ ಬೆಂಡೆಕಾಯಿ ಗೊಜ್ಜು, ದೋಸೆಗೆ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು, ಇವತ್ತು ರಜಾ ಇತ್ತಲ್ಲ ಭಾನುವಾರ ಆಗೋದ್ರಿಂದ ಸಹ ಉಳ್ಕೊಳ್ಳೋಣ ಅಂತ ಉಳ್ಕೊಂಡು ತಿಂಡಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಗೊಜ್ಜು ದೋಸೆಗೆ ನೆನ್ನೆ ತಾತನ ದಿವಸ ಮಾಡಿದ್ರಲ್ವ, ಸೊ ಶನಿವಾರ ಮಾಡಿದ್ವಿ. ಸೊ ಅದಕ್ಕೆ ಭಾನುವಾರ ಆಗಿದ್ದಲ್ಲ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡಿದ್ವಿ. ಸನ್ನಿಧಿ ಆಚೆ ಆಟ ಆಡ್ತಾ ಇದ್ದಾರೆ. ಇವತ್ತು ಈವ್ನಿಂಗು ಒಂದು ಪಾರ್ಕ್ ಇದೆ, ಇಲ್ಲಿ ತುಂಬ ಚೆನ್ನಾಗಿದೆ, ಮಕ್ಳಿಗೆ ಆಡೋಕ್ಕಂತೂ ಚೆನ್ನಾಗಿ ಮಾಡಿದ್ದಾರೆ. ಯಾವಾಗಾರ ಬಂದರೆ ಸಾಕು ಇಲ್ಲಿ ಪಾರ್ಕ್ ಅಂತಿರ್ತಾರೆ. ಈವ್ನಿಂಗ್ ಒಂದು 4 ಓಪನ್ ಆಗುತ್ತೆ, 4 to 6:30 ತನಕ ಇರುತ್ತೆ. ಸೊ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಸೊ ನೋಡೋಣ ಈವ್ನಿಂಗು. ಅವ್ರಂತೂ ಈ ಹೊರಗಡೆ ಹೋಗೋದಂದ್ರೆ ತುಂಬ ಇಷ್ಟ, ಆಟ ಆಡೋದು ಆ ಥರ ಎಲ್ಲ. ಅಂದರೆ ಇರ್ತೀರಮ್ಮ ನೀವು, ತೆಗೆಯಲ್ವಾ? ದೊಡ್ಡ ಬಟ್ಟೆ ಇದೆ. ಸನ್ನಿಧಿಗೆ ಇವತ್ತು ಏನು ದೋಸೆ ಬೇಡ, ಇಷ್ಟನ ಇಲ್ಲ. ಏಕೆ ಇಷ್ಟ ಆಗಿಲ್ಲ ಗೊತ್ತಿಲ್ಲ. ಸೊ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿಕೊಟ್ಟಿದೆ, ಮತ್ತು ಇನ್ನೇನೇನು ಬೇಕು ಸಾಂಬಾರಿಗೆ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದೀನಿ. ಮತ್ತು ಅವರೇ ಪ್ರಿಪ್ರೇಷನ್, ಅವ್ರ ಮನೆಯಲ್ಲಿ ಅವ್ರಿಗೇ ಚೆನ್ನಾಗಿ ಮಾಡೋಕ್ಕೆ ಅನಿಸುತ್ತೆ. ನಾವೇನು ಬೇಕೋ ಸ್ವಲ್ಪ ಅದನ್ನೆಲ್ಲ ಹೆಚ್ಕೊಡ್ತಾ ಇದ್ದೀನಿ. ಸನ್ನಿಧಿ ಹೋಗಿ ಬ್ರಷ್ ಮಾಡ್ಕೋಗು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೋಗವೆ ಎರಡು ನಿನ್ನವು. ಬಂದಿಲ್ಲ ಇನ್ನೂ, ಅಲ್ಲಿ ಬಂದಿಲ್ವಾ? ಹೋಗು ಬ್ರಷ್. ಅಪ್ಪ ಬರೋದು 10 o'clock. ಹೋಗು ಹೋಗಪ್ಪ. ಬ್ರಷ್ ಮಾಡ್ದೆ ಎಲ್ಲ ತಿಂತಾರ. ಮಕ್ಳಿಗಂತೂ ಮನೆಯಿಂದ ಬಿಟ್ಟು ಬೇರೆ ಕಡೆ ಎಲ್ಲಾರ ಕರ್ಕೊಂಡು ಹೋದರೆ ಅಷ್ಟೇ, ಅಮ್ಮ ಮನೆಗೆ ಹೋದ್ರೂ ಅಷ್ಟೇ ಸ್ವಲ್ಪ ಲೇಜಿನೆಸ್ ಬಂದುಬಿಡುತ್ತೆ ಮಕ್ಳುಗಳಿಗೆ. ಟೈಮ್ ಸೆನ್ಸು, ಟೈಮ್ ಇರೋದು ಏನು ಫಾಲೋನೇ ಮಾಡೋದಿಲ್ಲ, ಹೇಳ್ತಾ ಇರಬೇಕು ಅದು ಮಾಡು ಇದು ಮಾಡು ಅಂತ. ಸೊ ಪಪ್ಪಾಯ ಎಲ್ಲ ಎರೆದಿಟ್ಟಿದ್ರು, ಮಾರ್ನಿಂಗ್ ಆಗಿತ್ತು, ಪೂಜೆ ಎಲ್ಲ ಮಾಡಿದ್ವಲ್ಲ. ಸೊ ಪಪ್ಪಾಯ ತಿನ್ನೋಣ ಅಂತ 1-2 ಪಪ್ಪಾಯ ಕಟ್ ಮಾಡಿಕೊಟ್ಟೆ. ಸನ್ನಿಧಿಗೂ ಕಟ್ ಮಾಡಿದೆ, ಬಟ್ ಖುಷಿ ಆ ಫ್ರೂಟ್ಸಲ್ಲಿ ಸ್ವಲ್ಪ ಪಪ್ಪಾಯ ಅವಳು ಅಷ್ಟು ತಿನ್ನಲ್ಲ. ಸನ್ನಿಧಿಗೆ ಎಲ್ಲ ಕಟ್ ಮಾಡಿಕೊಡ್ತಿದ್ದೀನಿ, ಅವಳು ಕೀಟ್ಲೆ ಮಾಡಿಕೊಂಡೇ ಇದ್ದಾಳೆ ನೋಡಿ. ಅಕ್ಕಿ ಎಲ್ಲ ತೆಗೆದು ಅಕ್ಕಿ ಎಲ್ಲ ಚೆಲ್ತಾ ಇದ್ಲು. ಇನ್ನು ಅಜ್ಜಿನೂ ನಮ್ಮ ಅಪ್ಪನೂ ಮತ್ತು ಖುಷಿ ಎಲ್ಲ ಸೋಫಾ ಮೇಲೆ ಕೂತಿದ್ದಾರೆ. ಇವಳು ಅಕ್ಕಿ ಎಲ್ಲ ಚೆಲ್ಕೊಂಡು ಆಟ ಆಡ್ಕೊಂಡಿದ್ಲು. ಸೊ ಫೈನಲಿ ಬೆಂಡೆಕಾಯಿ ಗೊಜ್ಜೆಲ್ಲ ರೆಡಿ ಮಾಡಿದ್ರು. ದೋಸೆ ಬ್ಯಾಟರ್ ನೆನ್ನೆ ರುಬ್ಬಿಟ್ಟಿದ್ರು ನಮ್ಮತ್ತೆ. ಸೊ ಇವಾಗ ದೋಸೆ ಹಾಕ್ಕೊಳ್ಳೋಣ ಎಲ್ರಿಗೂ ಅಂತ ದೋಸೆ ಹಾಕ್ಕೊಳ್ತಾ ಇದ್ದೀವಿ.
ಸೊ ಇವತ್ತು ಬಂದು ಇದು ಭಾನುವಾರ ಆಗಿರೋದ್ರಿಂದ ಇವತ್ತು ಏನು ವಿಶೇಷ ಅನ್ನೋದಕ್ಕಿಂತ ನಾವು ತುಂಬ ದಿವಸಗಳಿಂದ ಕಾದಿದಂಥ ಬಿಗ್ ಬಾಸ್ ಸೀಸನ್ನು ಲಾಸ್ಟ್ ಡೇ. ಸೊ ಯಾವಾಗ 6 o'clock ಆಗುತ್ತೆ ಅಂತ ಕಾಯ್ತಾ ಇದ್ವಿ. ಅಷ್ಟರಲ್ಲಿ ಏನೇನಿದೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಬಟ್ ಸ್ವಲ್ಪ ಪಾರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಮಾರ್ನಿಂಗ್ ನಾನು ಹೇಳಿದ್ದೆ, ಅವಳು ಕೇಳಿದಾಳೆ ಹೋಗಬೇಕು ಅಂತ. ಬಟ್ ಏನಂದರೆ ಆವತ್ತಿನ ಡೇ ಅಮಾವಾಸ್ಯೆ ಆಗಿತ್ತಲ್ವ, ಸೊ ಅದಕ್ಕೆ ಹೊರಗಡೆ ಎಲ್ಲೂ ಹೋಗೋದು ಬೇಡ ಅಂತ ಹೋಗಲಿಲ್ಲ. ಸೊ ಫೈನಲಿ ಇವತ್ತಿನ ನಮ್ಮದು ಓಲ್ಡ್ ಡೇ ವಿಡಿಯೋ ಈ ಥರ ಇತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.